Dear student, we are concentrate on our next unit, that is state and the nation. The state is a most universal and powerful organization. Is a universal and a powerful organization. We are used the word state and the nation is synonymously, but it is a different things. State is a sovereign power and the nation is emotionally connected the people. ಇದೆರಡು ವರ್ಡ್ಸ್ಗಳು ಸೇಮ್ ಅಲ್ಲ. ಸ್ಟೇಟ್ ಮತ್ತು ನೇಷನ್ ಎರಡನ್ನ ನಾವು ಸಿನಾನಿಮಸ್ ಆಗಿ ಸಮವಾಗಿ ಬಳಸ್ತೇವೆ. ಬಟ್ ಈ ಎರಡು ವಿಷಯಗಳಿಗೆ, ಎರಡೂ ಶಬ್ದಗಳಿಗೆ ಬೇರೆ ಬೇರೆ ಅರ್ಥ ಇದೆ. ಈ ಸ್ಟೇಟ್ ಅಂತ ಹೇಳಿದರೆ ಅದು ಸೋವರಿನ್ ಪರಮಾಧಿಕಾರ ಇರುವಂತಹ ಸ್ವತಂತ್ರ ವ್ಯವಸ್ಥೆ. ನೇಷನ್ ಅಂತ ಹೇಳಿದರೆ ನಾವು ಒಂದು ರಾಷ್ಟ್ರ ಅಂತ ಕನ್ಸಿಡರ್ ಮಾಡೋದು ಅದು ಇಮೋಷನಲಿ ಅಟ್ಯಾಚ್ ಆದಂತಹ ಏನು ಜನಾಂಗವನ್ನು ನಾವು ನೇಷನ್ ಅಂತ ಕನ್ಸಿಡರ್ ಮಾಡ್ತೇವೆ. ದಿಸ್ ಈಸ್ ಅ ವರ್ಡ್ ಸ್ಟೇಟ್ ಇಸ್ ಅ ವರ್ಡ್ ಸ್ಟೇಟ್ ಇಸ್ ಅ introduced by the Machiavelli in his book The Prince. The Niccolo Machiavelli in The Prince, he books related about the state. ರಾಜ್ಯ ಎನ್ನುವ ಶಬ್ದವನ್ನು ಮೊದಲ ಬಾರಿಗೆ ನಿಕೊಲೋ ಮೆಕ್ಯಾವೆಲ್ಲಿ ಅವರು ದ ಪ್ರಿನ್ಸ್ ಎನ್ನುವ ಏನು ಬುಕ್ಕಲ್ಲಿ ಅಥವಾ ಅದರ ಕಾನ್ಸೆಪ್ಟಲ್ಲಿ ಅವರು ಎಕ್ಸ್ಪ್ಲೈನ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ದ ಡೆಫಿನೇಷನ್ಸ್ ಆಫ್ ದ ಸ್ಟೇಟ್. The definitions of the state. The main definition is state is an union of families and villages having for its end a perfect and self-sufficient life, by which we mean a happy and honorable life. Aristotle states that a union of families and villages having for its end a perfect and self-sufficient life, by which we mean happy and honorable life. These are the definitions given by the Aristotle. Another definition is bluntly, the state is a politically organized people of a definite territory. The state is a politically organized people of a definite territory. According to the Woodrow Wilson, state is a people organized for law within a definite territory. People organized for law within a definite territory. These definitions are enough for you. More definition ಗಳು ಸಾಕು ನಿಮಗೆ. This is the first definition is Aristotle. ಸಮರ್ಪಕ ಮತ್ತು ಸ್ವಾವಲಂಬಿ ಜೀವನಕ್ಕಾಗಿ, ಸಂತೋಷಭರಿತ ಗೌರವಯುತ ಜೀವನಕ್ಕಾಗಿ ಇರುವ ಕುಟುಂಬಗಳು ಮತ್ತು ಗ್ರಾಮಗಳ ಒಕ್ಕೂಟವೇ ರಾಜ್ಯ ಎಂಬುದಾಗಿ ಅರಿಸ್ಟಾಟಲ್ ಅದನ್ನ ಕರೀತಾರೆ. ರಾಜ್ಯವನ್ನ ಹೀಗೆ ವಿವರಿಸ್ತಾರೆ. ಅಕಾರ್ಡಿಂಗ್ ಟು ದ ಬ್ಲನ್ಸ್ಲಿ ಅವರ ಪ್ರಕಾರ ನಿರ್ದಿಷ್ಟ ಭೂಪ್ರದೇಶದಲ್ಲಿ ರಾಜಕೀಯವಾಗಿ ಸಂಘಟಿತಗೊಂಡ ಜನ ಸಮುದಾಯವೇ ರಾಜ್ಯ. ಅಕಾರ್ಡಿಂಗ್ ಟು ದ ವುಡ್ರೋ ವಿಲ್ಸನ್, ನಿರ್ದಿಷ್ಟ ಭೂಪ್ರದೇಶದಲ್ಲಿ ಶಾಸನಕ್ಕಾಗಿ ಸಂಘಟಿತವಾದ ಜನವನ್ನೇ ನಾವು ರಾಜ್ಯ ಎಂಬುದಾಗಿ ಕರೀತೇವೆ. ಅಂದರೆ ಅವರವರ ಒಪಿನಿಯನ್ಗಳನ್ನು ಕೊಟ್ಟಿದ್ದಾರೆ. ಫೈನಲಿ ಇಟ್ ಈಸ್ ಅ ಪವರ್ಫುಲ್ ಸೋವರಿನ್ ಸ್ಟೇಟ್. ಸ್ಟೇಟ್ ಅಂತ ಹೇಳಿದರೆ ಸಪರೇಟೆಡ್ ಸೋವರಿನ್ ಪವರ್, ಅದಕ್ಕೆ ಪರಮಾಧಿಕಾರ ಅನ್ನೋದು ಇದೆ. ಇಷ್ಟನ್ನ ನಾವು ಅದನ್ನ ಎಲ್ಲ ಡೆಫಿನೇಷನ್ಸ್ಗಳನ್ನು ನೋಡುವಾಗ ಇಷ್ಟನ್ನ ನಾವು ಕನ್ಸಿಡರ್ ಮಾಡ್ಬೋದು. The state concept is derived from the Teutonic term status, which means existence or established. ಈ ಸ್ಟೇಟ್ ಅನ್ನುವ ಶಬ್ದವು ಅಥವಾ ರಾಜ್ಯ ಎನ್ನುವ ಶಬ್ದವು ಟ್ಯುಟಾನಿಕ್ ವರ್ಡ್ನ ಸ್ಟೇಟಸ್ ನಿಂದ ಬಂದಿದೆ. derived from the Teutonic word status, which means existence. ಸ್ಥಾಪಿಸು, existence and established.
ಸ್ಥಾಪಿಸು ಎಂಬ ಅರ್ಥವನ್ನು ಅದು ನೀಡುತ್ತದೆ. ವಾಟ್ ಆರ್ ದ ಫೀಚರ್ಸ್ ಆಫ್ ದ ಸ್ಟೇಟ್? What are the main features of the state? First one is the state is a sovereign as the people within the state have obeyed the laws made by the state. ಇದು first feature. The states ಅಥವಾ people of a state must obey the laws made by the state. ರಾಜ್ಯವು ನಿರ್ಮಿಸಿದ ಕಾನೂನುಗಳನ್ನು, ನಿರ್ದಿಷ್ಟವಾಗಿ ರೂಪಿಸಿದ ಕಾನೂನುಗಳನ್ನು ಜನರು ಕಡ್ಡಾಯವಾಗಿ ಪಾಲಿಸಬೇಕು. ಕಂಪಲ್ಸರಿ. ಇಟ್ಸ್ ನಾಟ್ ಆಪ್ಷನಲ್, ಇಟ್ ಇಸ್ ಅ ಕಂಪಲ್ಸರಿ. ಕಂಪಲ್ಸರಿಯಾಗಿ ಅವರು ಅದನ್ನ ಫಾಲೋ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಸೋವರಿನ್ ಪವರ್. ದ ಸ್ಟೇಟ್ ಯೂಸ್ ದ ಕೊಹೆಸಿವ್ ಪವರ್. ಅಂದ್ರೆ ಬೇರೆ ಬೇರೆ ವಿಧಾನಗಳನ್ನ ಬಳಸಿಕೊಂಡು ಕಾನೂನುಗಳನ್ನ ಏನು ಕೊಹೆಸಿವ್ ಪವರ್ ಅಂತ ಹೇಳಿದ್ರೆ ಶಕ್ತಿ ಪ್ರದರ್ಶನ ಅಥವಾ ಬಲ ಪ್ರದರ್ಶನ ಅಂತಾನು ಕರೀಬಹುದು. ಬಲ ಪ್ರದರ್ಶನದ ಮೂಲಕ ಅಥವಾ ನಿಮಗೆ ಫೋರ್ಸ್ಫುಲ್ ಆಗಿ ಆ ಶಾಸನಗಳನ್ನ ಅವರು ಅನ್ವಯಿಸುವ ಹಾಗೆ ಮಾಡಿಕೊಳ್ಳುವ ಪೂರಾ ಏನು ಅಧಿಕಾರವನ್ನ ಅಥವಾ ಅವರಿಗೆ ಅಧಿಕಾರವನ್ನ ನೀಡಲಾಗಿದೆ. ಸ್ಟೇಟ್ ಅಲ್ಲಿ ಮಾತ್ರ ಈ ಅಧಿಕಾರ ಇರೋದು, ನೇಷನ್ ಅಲ್ಲಿ ಇಲ್ಲ. ನೆಕ್ಸ್ಟ್ ದ every individual required to be a member of state. It is a necessary institution for the existence of the earth. ಜಗತ್ತಿನಲ್ಲಿ ಇರುವಂತಹ ಎಲ್ಲಾ ರಾಷ್ಟ್ರಗಳಿಗೂ ಅಥವಾ ಎಲ್ಲಾ ಪ್ರದೇಶಗಳಿಗೂ ಈ ಪರಮಾಧಿಕಾರ ಇರುವಂತಹ ರಾಷ್ಟ್ರದ ಅಗತ್ಯ ಇದೆ ಮತ್ತು ಜನರಿಗೆ ಅದರ ಅವಶ್ಯಕತೆ ಇದೆ. ನೆಕ್ಸ್ಟ್ ಇಸ್ ಅ ಇಂಡಿವಿಜುವಲ್ ವಿಲ್ ಪ್ರಮೋಟ್ ದ ವೆಲ್ಫೇರ್ ಆಫ್ ದ ಪೀಪಲ್. ಇದು ಜನರ ಕಲ್ಯಾಣವನ್ನ ಸಾಧಿಸಲಿಕ್ಕೆ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ನೆಕ್ಸ್ಟ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಡೆಲಿಬರೇಟ್ ಅಂಡ್ ಕಾನ್ಶಿಯಸ್ ಎಫರ್ಟ್ಸ್ ಆಫ್ ದ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯನ ಉತ್ತಮ ಬೆಳವಣಿಗೆಗೆ ಇದು ಕಾರಣವಾಗುತ್ತದೆ. ದೀಸ್ ಆರ್ ದ ಸಮ್ ಆಫ್ ದ ಫೀಚರ್ಸ್ ಆಫ್ ಇನ್ ದ ಚೇಂಜಿಂಗ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್. ಈಗ ಭಾರತದಲ್ಲಿರುವಂತಹ ಲಾಗಳು ಇಂಗ್ಲೆಂಡ್ನಲ್ಲಿ ಇರಬೇಕು ಅಂತ ಇಲ್ಲ. ಇಂಗ್ಲೆಂಡ್ನಲ್ಲಿರುವ ಲಾಗಳು, ಕಾನೂನುಗಳು USA ಅಲ್ಲಿ ಇರಬೇಕು ಅಂತ ಇಲ್ಲ. ಅಂದ್ರೆ ಇಟ್ ಚೇಂಜ್ ಫ್ರಮ್ ಎವ್ರಿ ಸ್ಟೇಟ್ ಟು ಸ್ಟೇಟ್. ಕಾನೂನುಗಳು ಚೇಂಜ್ ಆಗ್ತಾ ಬದಲಾಗ್ತಾ ಹೋಗ್ತವೆ. ದೆನ್ ದ 4 ಎಲಿಮೆಂಟ್. ಇಟ್ ಇಸ್ ಅ ಕಂಪಲ್ಸರಿ. ದ 4 ಎಲಿಮೆಂಟ್: ಪಾಪ್ಯುಲೇಷನ್, ಟೆರಿಟರಿ, ಗವರ್ಮೆಂಟ್ and the sovereignty. These 4 are the important element to the state. Then another concept is importance of state. Importance of state. ಭಾರತ ಅಂತಲ್ಲ, ಎಲ್ಲ ರಾಷ್ಟ್ರಗಳಿಗೂ ಪರಮಾಧಿಕಾರ ಹೊಂದಿರುವ ರಾಷ್ಟ್ರಗಳಿಗೆ ಅಥವಾ ಸ್ಟೇಟ್, ರಾಜ್ಯ ಅಂತ ನಾವು ಏನು ಹೇಳ್ತೇವೆ, ಅದರ ಅಗತ್ಯ ಏನಿದೆ, ಯಾಕೆ ಅದು ಬೇಕು? ಫಸ್ಟ್ ಒನ್ ಈಸ್ ಟು ರಿಯಲೈಸ್ ದ ಸೋಷಿಯಲ್ ಗುಡ್ ಅಥವಾ ವೆಲ್ಫೇರ್. ಎಲ್ಲ ಜನರ ಕಲ್ಯಾಣವನ್ನು ಅಥವಾ ಜನರ ವೆಲ್ಫೇರ್ ಅನ್ನ, ಗುಡ್ ವಿಲ್ಗಳನ್ನ ಬಳಸುವಂತಹ ಏಕೈಕ ಮಾಧ್ಯಮ ಅಂದ್ರೆ ಅದು ರಾಜ್ಯ. ರಾಜ್ಯವು ಪ್ರತಿಯೊಬ್ಬ ವ್ಯಕ್ತಿಯ ಅಥವಾ ಮನುಷ್ಯನ ಬೆಳವಣಿಗೆಗಳನ್ನ ಗುರುತಿಸಿ ಅವನನ್ನ ಅಭಿವೃದ್ಧಿಗೊಳಿಸುವಂತಹ ಏಕಮಾತ್ರ ಸಂಸ್ಥೆ ಅದು ರಾಜ್ಯ. ಹಾಗಾಗಿ ರಾಜ್ಯವು ಇಲ್ಲದೇ ಇದ್ರೆ ಆ ರಾಜ್ಯದಲ್ಲಿ ಇರುವಂತಹ ಯಾವ ವ್ಯಕ್ತಿಗಳಿಗೂ ಸ್ವತಂತ್ರತೆ ಇರುವುದಿಲ್ಲ ಅಥವಾ ಭದ್ರತೆಗಳು ಇರುವುದಿಲ್ಲ, ಸೆಕ್ಯೂರಿಟಿ ಇರುವುದಿಲ್ಲ. ಹಾಗಾಗಿ ಮನುಷ್ಯನ ಬೆಳವಣಿಗೆಗಳನ್ನ ಕನ್ಸಿಡರ್ ಮಾಡಿಕೊಂಡು ಎಲ್ಲ ರಾಷ್ಟ್ರಗಳಲ್ಲೂ ಈ ಸೋಷಿಯಲ್ ವೆಲ್ಫೇರ್ ಅನ್ನೋದು ಇಂಪಾರ್ಟೆಂಟ್. ಈ ಸೋಷಿಯಲ್ ವೆಲ್ಫೇರ್ ಅಲ್ಲಿ ಇಸ್ ಅ ಇಂಪಾರ್ಟೆಂಟ್ thing. Then the protection and the rights and the duties of the people. ಸ್ವತಂತ್ರವಾದ ರಾಜ್ಯದಲ್ಲಿ ಮಾತ್ರ ನಾವು ಈ ಯಾವುದು ರೈಟ್ಸ್, ಹಕ್ಕುಗಳು ಮತ್ತು ಕರ್ತವ್ಯಗಳನ್ನ ಮಾತ್ರ ನಾವು ನೋಡ್ಲಿಕ್ಕೆ ಸಾಧ್ಯ. ಕರ್ತವ್ಯಗಳನ್ನ ನೀವು ಹೇಗೆ ಬೇಕಾದ್ರೂ ಮಾಡಬಹುದು, ಅದು ಕಾನೂನಿನ ಅಂಡರಲ್ಲಿ ಬರುವುದಿಲ್ಲ. ಬಟ್ ಹಕ್ಕುಗಳು ಇಟ್ ಇಸ್ ಪ್ಯೂರ್ಲಿ ಕಾನ್ಸಂಟ್ರೇಟೆಡ್ ಆನ್ ಅ ಸ್ಟೇಟ್. ಅಲ್ಲಿ ನಿಮಗೆ ಹಕ್ಕುಗಳಿಗೆ, ಭಾರತದಲ್ಲೂ ನಿಮಗೆ ಮೂಲಭೂತ ಹಕ್ಕು ಅಂತ ಬರ್ತದೆ, ಫಂಡಮೆಂಟಲ್ ರೈಟ್ಸ್. ದೀಸ್ ಆರ್ ದ ರೈಟ್ಸ್ ಆರ್ ದ ಲಾ ಕನ್ಸಿಡರ್ಡ್ ಅಥವಾ ಲಾ ಮೇಕಿಂಗ್. ಪ್ರತಿಯೊಂದನ್ನ ನೀವು ನಿಮ್ಗೆ ಸಿಗದೇ ಇದ್ದಾಗ ಅದನ್ನ ಕೋರ್ಟ್ ಅಲ್ಲಿ ನೀವು ಕ್ವಶನ್ ಮಾಡಬಹುದು. ಹೀಗಾಗಿ ಈ ಲಾ ಅಥವಾ ಡ್ಯೂಟೀಸ್, ನಮ್ಮ ಹಕ್ಕುಗಳು ಏನಿದೆ, ಈ ಹಕ್ಕುಗಳು ರಾಜ್ಯದಲ್ಲಿ ಮಾತ್ರ, ವ್ಯವಸ್ಥಿತವಾದ ರಾಜ್ಯದಲ್ಲಿ, ಪರಮಾಧಿಕಾರ ಹೊಂದಿದ ರಾಜ್ಯದಲ್ಲಿ ಮಾತ್ರ ಇದು ಸಿಗ್ತದೆ. ಹಾಗಾಗಿ ಉಳಿದ ಯಾವ ರಾಷ್ಟ್ರದಲ್ಲೂ ಇದು
ಏನು ಇರಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ದ ಮೇನ್ ಬಿಕಾಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಯಾಕೆ ಈ ರೈಟ್ಸ್ಗಳು ಸಿಗ್ತವೆ ಅಂದರೆ ಪ್ರತಿಯೊಂದು ರಾಷ್ಟ್ರದಲ್ಲಿ ಅದರದೇ ಆದ ಕಾನ್ಸ್ಟಿಟ್ಯೂಷನ್ಗಳು, ಸಂವಿಧಾನಗಳಿವೆ. ಈ ಸಂವಿಧಾನಗಳು ಅದನ್ನ ಬೆಳೆಸುವ ಪ್ರಯತ್ನವನ್ನ ಮಾಡ್ತದೆ. ನೆಕ್ಸ್ಟ್, ದ ಪ್ರೊಟೆಕ್ಷನ್ ಆಫ್ ಲೈಫ್ಸ್ ಆ್ಯಂಡ್ ಪ್ರಾಪರ್ಟಿ. ಪ್ರೊಟೆಕ್ಷನ್ ಆಫ್ ಲೈಫ್ಸ್ ಆ್ಯಂಡ್ ಪ್ರಾಪರ್ಟಿ. ಪ್ರೊಟೆಕ್ಷನ್ ಆಫ್ ದ ಒಬ್ಬ ಮನುಷ್ಯನ ಲೈಫ್, ಜೀವನ ಮತ್ತು ಅವನ ಪ್ರಾಪರ್ಟಿ, ಆಸ್ತಿಯ ಹಕ್ಕು ಅಥವಾ ಅವನ ಜೀವಿಸುವ ಹಕ್ಕು. ಇದು ಹಕ್ಕುಗಳನ್ನ ಸರ್ಕಾರ ನೀಡ್ತದೆ ಅವರಿಗೆ. ಪ್ರತಿಯೊಂದು ಕಾನ್ಸ್ಟಿಟ್ಯೂಷನ್ ಇರುವಂತ ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಜೀವಿಸುವ ಹಕ್ಕು ಇದೆ. ಇದನ್ನ ನಮಗೆ ಕನ್ಸಿಡರ್ ಮಾಡಿಕೊಂಡೇ ಪ್ರತಿಯೊಂದು ರಾಷ್ಟ್ರಗಳು ಅಥವಾ ಪ್ರತಿಯೊಂದು ರಾಜ್ಯಗಳು ಅದನ್ನ ಕಾನ್ಸ್ಟಿಟ್ಯೂಷನ್ ನ ಮೂಲಕ, ಹಕ್ಕುಗಳ ಮೂಲಕ ಆಗಿರ್ಬೋದು ಅಥವಾ ಬೇರೆ ಬೇರೆ ಪಿಟಿಷನ್ಗಳ ಮೂಲಕ ಆಗಿರ್ಬೋದು ನಮಗೆ ಆ ಅಧಿಕಾರವನ್ನ ನೀಡ್ತದೆ. ಲೈಫ್ಸ್ ಆ್ಯಂಡ್ ದ ಪ್ರಾಪರ್ಟಿ. Law is an instrument through the state carries with the property. Laws ಅಂದ್ರೆ ಕಾನೂನುಗಳಿಗೆ ಸಂಬಂಧಪಟ್ಟ ಕಾನೂನುಗಳು ನಮಗೆ ಪ್ರೊಟೆಕ್ಷನ್ ಅನ್ನ ನೀಡುತ್ತವೆ. Next, the protection of the weaker sections of the society. You all know that weaker sections of society. The government also take the decisions about the weaker sections in our society. ಈಗ ಅದು ಚಳುವಳಿಗಳು, ಮೂವ್ಮೆಂಟ್ಗಳಿಗೆ ಆರಂಭ ಆಗಿದೆ. ಆ ಮೂವ್ಮೆಂಟ್ಗಳ ಬಗ್ಗೆ ಗೊತ್ತಿರಬಹುದು. ಪ್ರತಿಯೊಂದು ಮೂವ್ಮೆಂಟ್ಗಳು ಅಥವಾ ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್ ಇರ್ಬೋದು ಅಥವಾ ದಲಿತ್ ಮೂವ್ಮೆಂಟ್ ಇರ್ಬೋದು, ಈ ಎಲ್ಲ ಮೂವ್ಮೆಂಟ್ಗಳು ಈ ವೀಕರ್ ಸೆಕ್ಷನ್ಸ್, ನಮ್ಮ ಹಿಂದುಳಿದ ವರ್ಗಗಳು ಅಂತ ನಾವು ಏನು ಕರಿತೇವೆ, ಈ ಹಿಂದುಳಿದ ವರ್ಗಗಳ ಚಳುವಳಿಯಾಗಿ ಪರಿಣಮಿಸಿದ್ದು. ನೆಕ್ಸ್ಟ್, ಅದು ಕಾನ್ಸ್ಟಿಟ್ಯೂಷನ್ ಆಗಿ ಟರ್ನ್ ಆಗುವಾಗ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವರಿಗೆ ಸಪರೇಟ್ ಆದ ಇಂಪಾರ್ಟೆನ್ಸ್ ಅನ್ನ ನೀಡಲಾಗಿದೆ. ಅದು ರಿಸರ್ವೇಶನ್ ಇರ್ಬೋದು ಅಥವಾ ಅವರಿಗೆ ಸಂಬಂಧಪಟ್ಟ ಬೇರೆ ಇಶ್ಯೂಸ್ಗಳು ಇರ್ಬೋದು. The protection of the weaker sections of the OBC, SC, ST ಇದೆಲ್ಲ ನಿಮ್ಗೆ ಗೊತ್ತಿದೆ, ಜನರಲ್ ನಾಲೆಜ್ ಇದು. ಬೇಸಿಕ್ಸ್, ಯಾವ ರಿಸರ್ವೇಶನ್ ಸೆಕ್ಟರಿಗೆ ರಿಸರ್ವೇಶನ್ ಸಿಗ್ತದೆ, ಸ್ಕಾಲರ್ಶಿಪ್ಗಳು ಸಿಗ್ತವೆ, ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಗಳು ಸಿಗ್ತವೆ ಅಥವಾ ಬೇರೆ ಬೇರೆ ಫೆಸಿಲಿಟೀಸ್ಗಳು ಅದರಲ್ಲಿ ಆ ಸೆಕ್ಷನ್ ಅಂಡರಲ್ಲಿ, ವೀಕರ್ ಸೆಕ್ಷನ್ ಅನ್ನುವ ಅಂಡರಲ್ಲಿ ಸಿಗ್ತದೆ. ನೆಕ್ಸ್ಟ್, ದ ಸ್ಟೇಟ್ ಕ್ರಿಯೇಟ್ಸ್ ದ ಆರ್ಡರ್ಸ್ ಇನ್ ಅ ಸೊಸೈಟಿ. ಸ್ಟೇಟ್ ಕ್ರಿಯೇಟ್ಸ್ ದ ಆರ್ಡರ್, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದು. ಒಂದು ರಾಷ್ಟ್ರದಲ್ಲಿ ಅಥವಾ ಒಂದು ರಾಜ್ಯದಲ್ಲಿ ಅಧಿಕಾರ ಇದ್ರೆ ಮಾತ್ರ ಅಲ್ಲಿ ಅವರು ಕಾನೂನನ್ನ ಪಾಲಿಸಬಹುದೇ ಹೊರತು ಉಳಿದಂತೆ ಅವರಿಗೆ ಕಾನೂನನ್ನ, ಆರ್ಡರ್ಸ್ ಅನ್ನ ಫಾಲೋ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಆರ್ಡರ್ಸ್ ಅನ್ನ ನೀಟಾಗಿ ಫಾಲೋ ಮಾಡಬೇಕು ಅಂದ್ರೆ ನಮಗೆ ಈ ಸ್ಟೇಟ್ಗೆ ಕಾನ್ಸ್ಟಿಟ್ಯೂಷನ್ ಇರಬೇಕು ಅಥವಾ ಸ್ಟೇಟ್ಗೆ ಎಲ್ಲಾ ಸೋವರೆನ್ ಪವರ್ಗಳು ಇರಬೇಕು. ನೆಕ್ಸ್ಟ್, ದ ಸ್ಟೇಟ್ ಕ್ರಿಯೇಟ್ ಆರ್ಡರ್ ಆ್ಯಂಡ್ ಪ್ರೋಗ್ರೆಸ್ ಇನ್ ದ ವರ್ಲ್ಡ್. ಇದೇ ನಮಗೆ ಪ್ರತಿಯೊಂದು ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಇರಬೇಕಾದಂಥ ನಿಯಮಗಳು. ನಮಗೆ ನಮ್ಮದೇ ಆದ ಸ್ವತಂತ್ರ ರಾಷ್ಟ್ರ ಅಥವಾ ರಾಜ್ಯ ಇದ್ರೆ ಆಗ ನಾವು ಜಗತ್ತಿನಲ್ಲಿ ಕೂಡ ಆ ರಾಷ್ಟ್ರಗಳನ್ನ ಸೋವರೆನಿಟಿ ಅಥವಾ ನಮಗೆ ಒಂದು ಡೆವಲಪ್ ಆಗುವಂತ ಒಂದು ರಾಷ್ಟ್ರ ಹೇಗೆ ಮಾಡೋದು ಅನ್ನುವ ಪರಿಕಲ್ಪನೆ ಕೂಡ ಹುಟ್ಟಿಕೊಳ್ತದೆ. ಪ್ರೋಗ್ರೆಸ್ ಇನ್ ನೇಷನ್ ಸ್ಟೇಟ್. ಸೋಷಿಯಲ್ ಲೈಫಲ್ಲಿ ಇರ್ಬೋದು ಅಥವಾ ಇಕನಾಮಿಕಲ್ ಲೆವೆಲ್ ಅಲ್ಲಿ ಇರ್ಬೋದು, ಹೇಗೆ ನಾವು ಡೆವಲಪ್ ಆಗುವುದು ಅನ್ನುವ ಕಾನ್ಸೆಪ್ಟ್ ಅನ್ನ ನಾವು ಡೆವಲಪ್ ಮಾಡಲಿಕ್ಕಾಗ್ತದೆ. ದಿಸ್ ಆರ್ ದ ಇಂಪಾರ್ಟೆನ್ಸ್ ಅಂಡ್ ಮೀನಿಂಗ್ ಅಂಡ್ ದ ಡೆಫಿನೇಷನ್ ಆಫ್ ದ ಸ್ಟೇಟ್. Meaning and the definitions of the state. Under the state is the three definitions, come under the three definitions and the features of the state. Then the importance of the state. Importance of the state to realize the social good and the protection of the rights and duties, protection to the life and properties, protection of weaker sections of society, state create order in society, state create order and progress in the world. ಎಷ್ಟು ವಿಷಯಗಳು. Next, the elements of the state. The elements of the state, first one is the population. Population is the first element of the state, and second element of the state is territory, and third element is the government, and fourth one is sovereignty. Population under the according to the opinion of the Plato, it is 5040. 5040 is the basic population, and Rousseau explained that it is a 10,000 population. But nowadays it is
is the changes. ಕೆಲವೊಂದು ಪ್ಲೇಟೋನ ಪ್ರಕಾರ 5040 ಪಾಪ್ಯುಲೇಷನ್ ಇರಬೇಕು, ಅಥವಾ ರುಸ್ಸೋನ ಪ್ರಕಾರ 10,000 ಜನ ಒಂದು ರಾಜ್ಯದಲ್ಲಿ ಇರಬೇಕು ಅಂತ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಈಗ ಅದರ ಡೆಫಿನೇಷನ್ಸ್ಗಳು ಬದಲಾಗ್ತಾ ಹೋಗಿವೆ. ಪಾಪ್ಯುಲೇಷನ್ ಅನ್ನೋದು ಎಷ್ಟಿರಬೇಕು, ಆ ಪಾಪ್ಯುಲೇಷನ್ ಕ್ವಾಂಟಿಟಿ ಹೇಗಿರಬೇಕು, ಕ್ವಾಂಟಿಟಿ ಆಫ್ ದ ಪಾಪ್ಯುಲೇಷನ್ ಅಂಡ್ ದ ಕ್ವಾಲಿಟಿ ಆಫ್ ದ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಹೆಚ್ಚಾಗಿದ್ದು ನ್ಯಾಚುರಲ್ ರಿಸೋರ್ಸಸ್ ಇಲ್ಲ ಅಂದ್ರೆ ಆಗ ಸಮಸ್ಯೆ ಆಗ್ತದೆ, ಅಥವಾ ಪಾಪ್ಯುಲೇಷನ್ಸ್ಗಳು ಯಂಗ್ ಅಲ್ಲ, ಒಂದು ಚೈಲ್ಡ್ ಅಥವಾ ಏಜ್, ಆಗ ಸಮಸ್ಯೆ ಆಗ್ತದೆ. ದ ಕ್ವಾಂಟಿಟಿ ಅಂಡ್ ಕ್ವಾಲಿಟಿ ಆಫ್ ದ ಪಾಪ್ಯುಲೇಷನ್ ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಅ ಸ್ಟೇಟ್. ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್. ಪಾಪ್ಯುಲೇಷನ್ ಅಲ್ಲಿ ಸೈಜ್ ಎಷ್ಟಿದೆ, ಅದರ ಕ್ವಾಲಿಟಿ ಏನು, ಕ್ವಾಂಟಿಟಿ ಏನು, ಎಷ್ಟು ಜನ ಸಂಖ್ಯೆ ಇದ್ದಾರೆ, ಮತ್ತೆ ಅದರ ನ್ಯಾಚುರಲ್ ರಿಸೋರ್ಸಸ್ ಎಷ್ಟು ಸಿಗ್ತಾ ಇದೆ, ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಕೆಲವು ರಾಷ್ಟ್ರಗಳಿಗೆ ಭಾರತ ನ್ಯಾಚುರಲ್ ರಿಸೋರ್ಸಸ್ ಇದೆ, ಪಾಪ್ಯುಲೇಷನ್ ಇದೆ. ಬಟ್ ಚೈನಾದಲ್ಲಿ ಪಾಪ್ಯುಲೇಷನ್ ಇದೆ, ನ್ಯಾಚುರಲ್ ಬಟ್ ಕೆಲವು ರಾಷ್ಟ್ರಗಳಲ್ಲಿ ಪಾಪ್ಯುಲೇಷನ್ ಇದ್ದು ನ್ಯಾಚುರಲ್ ರಿಸೋರ್ಸಸ್ ಇರೋದಿಲ್ಲ. ಕೆಲವು ಸ್ಟೇಟ್ ಅಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಇದೆ ಬಟ್ ಪಾಪ್ಯುಲೇಷನ್ ಇರೋದಿಲ್ಲ. ದಿಸ್ ಇಸ್ ಸಮ್ ಕೈಂಡ್ಸ್ ಆಫ್ ಸ್ಟೇಟ್ ಫೇಸ್ ದ ಪ್ರಾಬ್ಲಮ್ಸ್. ಕೆಲವೊಂದು ರಾಷ್ಟ್ರಗಳು ಅವರಿಗೆ ಆದಂತಹ ಪ್ರಾಬ್ಲಮ್ಸ್ಗಳನ್ನು ಅದು ಸಾಲ್ವ್ ಮಾಡುವಂತ ಪ್ರಯತ್ನ, ಅಥವಾ ಅವರಿಗೆ ಆದಂತಹ ಪ್ರಾಬ್ಲಮ್ಸ್ಗಳಿರ್ತವೆ ಅದನ್ನು ಸಾಲ್ವ್ ಮಾಡುವಂತ ಪ್ರಯತ್ನವನ್ನ ಅವರು ಮಾಡ್ತಾರೆ. ನೆಕ್ಸ್ಟ್ ದ ಸೆಕೆಂಡ್ ಒನ್ ಇಸ್ ದ ಟೆರಿಟರಿ, ನಿರ್ದಿಷ್ಟ ಭೂಪ್ರದೇಶ. ನಿರ್ದಿಷ್ಟ ಭೂಪ್ರದೇಶದಲ್ಲಿ ಲೇಕ್ಸ್, ರಿವರ್ಸ್ ಅಂಡ್ ಆಲ್ ದೀಸ್ ಆರ್ ಕಮ್ ಅಂಡರ್ ದ ಟೆರಿಟರಿ. ಟೆರಿಟರಿಯಲ್ಲಿ ಭೂಪ್ರದೇಶ ಅಂತ ಬರ್ತದೆ, ಅದರಲ್ಲಿ ನ್ಯಾಚುರಲ್ ರಿಸೋರ್ಸಸ್ಗಳು ಕೂಡ ಇನ್ಕ್ಲೂಡ್ ಆಗ್ತವೆ. ಈ ನ್ಯಾಚುರಲ್ ರಿಸೋರ್ಸಸ್ಗಳು ಒಂದು ಸ್ಟೇಟ್ಗೆ ಎಷ್ಟು ಇಂಪಾರ್ಟೆಂಟ್, ಎಷ್ಟು ನ್ಯಾಚುರಲ್ ರಿಸೋರ್ಸಸ್ಗಳು ಸಿಗ್ತಾ ಇವೆ. ಈಗ ಮರುಭೂಮಿ ಆದ್ರೆ ಅಲ್ಲಿ ಏನು ಬೆಳೀಲಿಕ್ಕೆ ಆಗೋದಿಲ್ಲ, ಜನಸಂಖ್ಯೆ ಇದೆ, ಅವರಿಗೆ ಬೆಳೀಲಿಕ್ಕೆ ಭೂಮಿಯಲ್ಲಿ ಏನೇ ಇಲ್ಲ, ಎಲ್ಲವನ್ನ ಇಂಪೋರ್ಟ್ ಮಾಡಬೇಕಾಗ್ತದೆ. ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಏನಿಲ್ಲ, ಇಂಪೋರ್ಟ್ ಮಾಡಬೇಕಾಗ್ತದೆ. ಆಗ ಆ ರಾಷ್ಟ್ರಗಳು ಡೆವಲಪ್ ಆಗೋದಿಲ್ಲ. ದಿಸ್ ಈಸ್ ದ ಒನ್ ಮೆಥಡ್. ಒನ್ ಇಸ್ ಪ್ರಾಬ್ಲಮ್ ಆಫ್ ದ ನೇಷನ್ಸ್ ಅಥವಾ ಸ್ಟೇಟ್, ಹೇಗೆ ಬೇಕಾದ್ರೂ ನೀವು ತಿಳ್ಕೊಳ್ಬಹುದು. ಒಂದು ರಾಜ್ಯಕ್ಕೆ ಇರುವಂತಹ ಸಮಸ್ಯೆಗಳಿದು. ಟೆರಿಟರಿ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ದ ಸ್ಟೇಟ್. ಎರಡು, ಅದು ಹೇಗೆ ಇದೆ, ಸಿ ಅಥವಾ ನಮಗೆ ಸಾಗರ ಅದರ ಪಕ್ಕದಲ್ಲಿದೆಯಾ, ಅಥವಾ ನಮಗೆ ಭೂಪ್ರದೇಶಗಳು ಎಷ್ಟಿದೆ, ಆ ಇದ್ದ ಭೂಪ್ರದೇಶಗಳು ಎಷ್ಟು ಫರ್ಟಿಲಿಟಿಯನ್ನು ಹೊಂದಿದೆ, ಅದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತವೆ. ನೆಕ್ಸ್ಟ್ ಒನ್ ಇಸ್ ದ ಗೌರ್ಮೆಂಟ್. ಗೌರ್ಮೆಂಟ್ ಇಸ್ ದ ಏಜೆನ್ಸಿ ಆಫ್ ದ ಸ್ಟೇಟ್. ಏಜೆನ್ಸಿ ಆಫ್ ದ ಸ್ಟೇಟ್. ಗೌರ್ಮೆಂಟ್ ಅಲ್ಲಿ 3 ಇದು ಏನಂದ್ರೆ ಆರ್ಗನ್ಸ್ ಬರ್ತವೆ: ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಅಂಡ್ ದ ಜುಡಿಷಿಯರಿ. ಲೆಜಿಸ್ಲೇಚರ್ ಶಾಸಕಾಂಗ, ಎಕ್ಸಿಕ್ಯೂಟಿವ್ ಜುಡಿಷಿಯರಿ. ಎಕ್ಸಿಕ್ಯೂಟಿವ್ ಅಲ್ಲಿ ಕಾರ್ಯಾಂಗ, ಜುಡಿಷಿಯರಿ ಅಂದ್ರೆ ನ್ಯಾಯಾಂಗ. ಈ 3 ವಿಷಯಗಳು. ಲೆಜಿಸ್ಲೇಚರ್ ಮೇಕ್ಸ್ ದ ಲಾಸ್ and executive executes the laws and judiciary interpret the laws. These 3 are come under the government. Come under the government. Idishtana consider some of the government, the forms of government. The various countries are celebrate ಅಥವಾ ಬೇರೆ ದೇಶಗಳು follow the different forms of government. ಬೇರೆ ದೇಶಗಳು ಬೇರೆ ರೀತಿಯ ಫಾರ್ಮ್ಸ್ ಆಫ್ ಗವರ್ಮೆಂಟ್ ಅನ್ನ ಅಪ್ಲೈ ಮಾಡ್ತವೆ. ಈಗ ಭಾರತದಲ್ಲಿ ನಾವು ಡೆಮೋಕ್ರಸಿ, ಪ್ರಜಾಪ್ರಭುತ್ವವನ್ನು ಫಾಲೋ ಮಾಡಿದ್ರೆ, ಅಮೆರಿಕದಲ್ಲಿ ಅದು ಅಧ್ಯಕ್ಷೀಯ ಸರ್ಕಾರ ಅಥವಾ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್ ಅಂತ ನಾವು ಕರಿಬಹುದು. ಪಾಕಿಸ್ತಾನ ಇಸ್ ಡಿಕ್ಟೇಟರ್ಶಿಪ್ ಫಾರ್ಮ್ ಆಫ್ ಗವರ್ಮೆಂಟ್. ಹಾಗೆ ನಮಗೆ ಬೇರೆ ಫಾರ್ಮ್ಸ್ ಆಫ್ ಗವರ್ಮೆಂಟ್ಗಳು ನೋಡಲಿಕ್ಕೆ ಸಿಗ್ತವೆ. ಪಾರ್ಲಿಮೆಂಟರಿ and presidential, democracy, dictatorship, unitary, federal, all these are the forms of government. ಈ forms of government ಅಲ್ಲಿ ಕೂಡ ಈ ಗವರ್ಮೆಂಟ್ಗಳು ಹೇಗೆ ಇವೆ ಅನ್ನುವುದರ ಮೇಲೆ ಕೂಡ ನಮಗೆ ಒಂದು ರಾಜ್ಯ ಎಷ್ಟು ಇಂಪಾರ್ಟೆಂಟ್ ಅಥವಾ ಎಷ್ಟು ಡೆವಲಪ್ ಆಗ್ತದೆ ಅನ್ನೋದನ್ನ ನಾವು ಗಮನಿಸಿಕೊಳ್ಳಬಹುದು. Next is the sovereignty. Under the sovereignty there are 2 divisions. One is the internal sovereignty and second one is the external sovereignty. Internal sovereignty explain about the internal security of the state, and the external sovereignty is related to the external and foreign affairs of the state. ಬೇರೆ ರಾಷ್ಟ್ರಗಳ ಜೊತೆಗೆ ಟ್ರೀಟಿಗಳಾಗಿರ್ಬೋದು, ಸಂಬಂಧಗಳನ್ನ ಅವರು ಹೇಗೆ ಬೆಳೆಸಿಕೊಡ್ತಾರೆ, ಇಕನಾಮಿಕಲಿ, ಸೋಷಿಯಲಿ ಆ್ಯಂಡ್ ಕಲ್ಚರಲಿ ಕೂಡ ಸಾಂಸ್ಕೃತಿಕವಾಗಿಯೂ ಇರ್ಬೋದು, ಹೇಗೆ ಡೆವಲಪ್ ಆಗ್ತದೆ ಅನ್ನೋದರ ಮೇಲೆ ಇರ್ತದೆ. ಇದೆಷ್ಟು ಡೆವಲಪ್ಮೆಂಟ್ ಇಂಟರ್ನಲಿ ಅಂತ ಹೇಳಿದ್ರೆ ಭಾರತದ ಒಳಗಡೆ ಅಥವಾ
ತಿಳ್ಕೊಂಡ್ರೆ ಆ ರಾಷ್ಟ್ರದ ಒಳಗಡೆ ಇಂಟರ್ನಲಿ ಆಗಿ ಅವರಿಗೆ ಎಷ್ಟು ಸೆಕ್ಯೂರಿಟಿ ಇದೆ. ದೀಸ್ ಆರ್ ಕಮ್ ಅಂಡರ್ ದ sovereignty. The elements of the state, first one is the population, second one is the territory, third one is the government, and fourth one is the sovereignty. These are the definitions and the meaning, definitions and the importance and the elements of the state.